ಮಂಡ್ಯದ ಕೆರಗೋಡಿನಲ್ಲಾದಂತಹ ಹನುಮ ಧ್ವಜ ದಂಗಲ್ನ ಬಳಿಕ ಈಗ ಈ ಧ್ವಜ ದಂಗಲ್ ಬೆಳಗಾವಿಗೂ ಕೂಡ ಕಾಲಿಡ್ತಾ ಇದೆ. ತೆರವಾಗಿದ್ದಂತಹ ಭಗವಾ ಧ್ವಜವನ್ನ ಮತ್ತೊಮ್ಮೆ ಹಾಕೋದಕ್ಕೆ ಬೆಳಗಾವಿಯಲ್ಲಿ ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಆ ಮೂಲಕ ಮಂಡ್ಯದ ಕೆರಗೋಡ ಆದ ಮೇಲೆ ಇದೀಗ ಬೆಳಗಾವಿಗೂ ಧ್ವಜ ದಂಗಲ್ ಕಾಲಿಡ್ತಾ ಇದೆ. ತೆರವು ಮಾಡಿದ ಭಗವಾ ಧ್ವಜವನ್ನ ಅಳವಡಿಸೋದಕ್ಕೆ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಿತ್ತೂರಿನ MK ಹುಬ್ಬಳ್ಳಿ ಗ್ರಾಮದಲ್ಲಿ ಧ್ವಜ ಅಳವಡಿಕೆಗೆ ಅಲ್ಲಿನ ಗ್ರಾಮಸ್ಥರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಇಸ್ಲಾಂ ಭಗವಧ್ವಜವನ್ನ ಪೊಲೀಸರು ತೆರವು ಮಾಡಿದ್ರು. ಇದೀಗ ಭಗವಧ್ವಜ ಅಳವಡಿಕೆಗೆ ಗ್ರಾಮಸ್ಥರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹನುಮ ಮಂದಿರದವರೆಗೆ ಪಾದಯಾತ್ರೆಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಏಕಾಏಕಿ ತೆರವಾಗಿದ್ದಂತಹ ಮಸೀದಿ ಎದುರಿನ ಇಸ್ಲಾಂ ಧ್ವಜವನ್ನ ಇಸ್ಲಾಂ ಧ್ವಜ ಹಿಂದೂ ಯುವಕರು ಇಸ್ಲಾಂ ಧ್ವಜವನ್ನ ತೆರವು ಮಾಡಿದ್ದಾರೆ ಅಂತೇಳಿ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೆ ಗ್ರಾಮದಲ್ಲಿನ ಎಲ್ಲ ಇಸ್ಲಾಂ ಹಾಗೂ ಭಗವಧ್ವಜವನ್ನ ಪೊಲೀಸರು ತೆರವು ಮಾಡಿದ್ರು. ಆದರೆ ಟಿಪ್ಪರ್ ತಾಗಿ ಇಸ್ಲಾಂ ಧ್ವಜ ತೆರವಾಗಿರೋದು ತನಿಖೆಯಿಂದ ಬೆಳಕಿಗೆ ಬರ್ತಾ ಇದೆ. ಇದು ಮತ್ತೊಂದು ಆ್ಯಂಗಲ್. ಹೀಗಾಗಿ ತೆರವು ಮಾಡಲಾಗಿದ್ದಂತಹ ಭಗವಧ್ವಜವನ್ನ ಅಳವಡಿಕೆಗೆ ಇದೀಗ ಗ್ರಾಮಸ್ಥರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ಗ್ರಾಮದ ಬಸ್ ನಿಲ್ದಾಣ ಎದುರಿನ ಹನುಮ ಮಂದಿರದವರೆಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಗ್ರಾಮಸ್ಥರು ನಿರ್ಧಾರವನ್ನು ಮಾಡಲಾಗಿರೋದು. ಅದಾದ ಮೇಲೆ ಭಗವಾ ಧ್ವಜಾರೋಹಣವನ್ನು ಗ್ರಾಮಸ್ಥರು ನೆರವೇರಿಸಲಿಕ್ಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನೋಡಿ, ಒಂದು ಕಡೆ ಮಂಡ್ಯದ ಕೆರಗೋಡ್ನಲ್ಲಿನ ಹನುಮ ಧ್ವಜ ದಂಗಲ್ ಯಾವ ರೀತಿ ಇತ್ತು ಅಂಥೇಳಿ ಅದರ ಭಾಗವಾಗಿ ಇದೇ 7ನೇ ತಾರೀಕು ಮತ್ತು 9ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿರೋದು. ಒಂದು ಕಡೆ 7ನೇ ತಾರೀಕು ಸಮಾನ ಮನಸ್ಕಾರ ವೇದಿಕೆ ಬಂದ್ಗೆ ಕರೆ ಕೊಟ್ಟಿದ್ರೆ 9ನೇ ತಾರೀಕು ಮಂಡ್ಯ ಬಂದ್ಗೆ BJP ಕರೆ ಕೊಟ್ಟಿರೋದು. ಇದು ಮಂಡ್ಯ ಜಿಲ್ಲೆಯ ಕಥೆ. ಆದರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಹನುಮ ಧ್ವಜ ದಂಗಲ್ ತಾರಕಕ್ಕೇರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಭಗವಾ ಧ್ವಜವನ್ನು ತೆರವುಗೊಳಿಸಲಾಗಿತ್ತು ಈ ಹಿಂದೆಯಲ್ಲಿ. ಮತ್ತೊಮ್ಮೆ ಇದೀಗ ಅದೇ ಜಾಗದಲ್ಲಿ ಭಗವಾ ಧ್ವಜವನ್ನು ಅಳವಡಿಸೋದಕ್ಕೆ ಗ್ರಾಮಸ್ಥರು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿ ಹನುಮ ಮಂದಿರದವರೆಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಗ್ರಾಮಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ.